ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನಾಗರಾಜ್. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಾವು ಭಾರತೀಯ ನಂಬರ್ ಪ್ಲೇಟ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಂಬರ್ ಪ್ಲೇಟ್ಸ್ ಅಂದ್ರೆ ಯಾವ ತರ ನೀವು ಹಲವಾರು ಕಡೆ ನೋಡಿರ್ತೀರ. ಸೊ ಯಾವ ತರ ಅಂತ ಅಂದ್ರೆ ಕೆಲವೊಂದು ವೆಹಿಕಲ್ಗಳಿಗೆ ರೆಡ್ ಕಲರ್ ಇರುತ್ತೆ ನಂಬರ್ ಪ್ಲೇಟ್ಸ್, ಕೆಲವೊಂದು ವೆಹಿಕಲ್ಗಳಿಗೆ ಬ್ಲೂ ಕಲರ್ ಇರುತ್ತೆ, ಕೆಲವೊಂದು ವೆಹಿಕಲ್ಗಳಿಗೆ ಗ್ರೀನ್ ಕಲರ್ ಇರುತ್ತೆ, ಕೆಲವೊಂದಕ್ಕೆ ಬ್ಲಾಕ್ ಕಲರ್ ಇರುತ್ತೆ. ಏನಕ್ಕೆ ಈ ತರ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ? ಅದಕ್ಕೇನಾದ್ರೂ ನಿಮಗೆ ಗೊತ್ತಿದೆನಾ? ಆಬ್ವಿಯಸ್ಲಿ ಕೆಲವೊಂದು ನಿಮಗೆ ಗೊತ್ತಿರಬಹುದು. ಸೊ ಹಲವಾರು ಬಾರಿ ನೀವು ಕೇಳಿರ್ಬೋದು, ಯೆಲ್ಲೋ ಬೋರ್ಡ್ ವೆಹಿಕಲ್, ವೈಟ್ ಬೋರ್ಡ್ ವೆಹಿಕಲ್ ಅಂತ ನೀವು ಕೇಳಿರ್ತೀರ. ಅದನ್ನ ಬಿಟ್ಟು ಬೇರೆ ಕಲರ್ ಅಲ್ಲಿ ಕೂಡ ನಂಬರ್ ಪ್ಲೇಟ್ಸ್ ಇರುತ್ತಾ ಅಂತ ಅಂದ್ರೆ ಎಸ್, ನಂಬರ್ ಪ್ಲೇಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಂಬರ್ ಪ್ಲೇಟ್ಸ್ ನ ಹೇಗೆ ಡಿವೈಡ್ ಮಾಡ್ತಾರೆ. ಸೊ ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ, ಮೊದಲನೇದು ವೆಹಿಕಲ್ ಕೆಟಗರಿ. ವೆಹಿಕಲ್ ಕೆಟಗರಿ ಅಂತಂದ್ರೆ ಆ ವೆಹಿಕಲ್ ಯಾವ ಕೆಟಗರಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು ಟ್ರಕ್ಕಾ, ಫ್ಯಾಮಿಲಿ ಯೂಸೇಜ್ಗೋಸ್ಕರ ಇದೆನಾ, ಪರ್ಸನಲ್ ಯೂಸೇಜ್ಗೋಸ್ಕರ ಇದೆನಾ, ಅದರ ಫ್ಯೂಲ್ ಟೈಪ್ ಏನಿದೆ, ಫ್ಯೂಲ್ ಅಂದ್ರೆ ಅದಕ್ಕೆ ಇಂಧನ ಯಾವುದನ್ನ ಹಾಕ್ತಾರೆ. ಸೊ ಈ ತರ ಎಲ್ಲ ಕೆಟಗರಿ ವೈಸು ನಂಬರ್ ಪ್ಲೇಟು ಡಿವೈಡ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟೇಟಸ್. ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಅಂದ್ರೆ ನೀವು ಯಾವ ಪರ್ಪಸ್ಗೋಸ್ಕರ ವೆಹಿಕಲ್ ನ ತಗೊಳ್ತಾ ಇದ್ದೀರಾ ಅದ್ರ ಮೇಲೆ ವೆಹಿಕಲ್ ರಿಜಿಸ್ಟರ್ ಆಗತ್ತೆ. ಸೊ ಆ ರಿಜಿಸ್ಟ್ರೇಷನ್ ಸ್ಟೇಟಸ್ ಮೇಲೆ ಯಾವ ಕಲರ್ ನಂಬರ್ ಪ್ಲೇಟ್ ನ ನಿಮಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಮೂರನೇದು ಬಂದ್ಬಿಟ್ಟು ಏನಕ್ಕೆ ಅಂತ ಅಂದ್ರೆ, ನಮ್ಮ ಭಾರತೀಯ ಕಾನೂನನ್ನ, ಮೋಟಾರ್ ವೆಹಿಕಲ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ, ಪ್ರಾಪರ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಈ ನಂಬರ್ ಪ್ಲೇಟ್ಸ್ ಗಳನ್ನ ಕಲರ್ ವೈಸ್ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ನೀವೆಲ್ಲಾ ಕಡೆ ನೋಡಿರ್ತೀರಾ, ವೈಟ್ ನಂಬರ್ ಪ್ಲೇಟ್ಸ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಇರುತ್ತೆ, ಲೆಟರ್ಸ್ ಬಂದ್ಬಿಟ್ಟು ಬ್ಲಾಕ್ ಇರುತ್ತೆ. ಈ ನಂಬರ್ ಪ್ಲೇಟ್ ನ ಬಂದ್ಬಿಟ್ಟು ನಾವು ಪರ್ಸನಲ್ ಯೂಸ್ಡ್ ವೆಹಿಕಲ್ ಮಾತ್ರನೇ ಯೂಸ್ ಮಾಡೋದು. ಅಂದ್ರೆ ಪ್ರೈವೇಟ್ ವೆಹಿಕಲ್ ಅಂತ ಅಂದ್ರೆ, ಇವಾಗ ನಾನ್ ನಾಗರಾಜ್, ಸೊ ನನ್ನ ವೆಹಿಕಲ್ ಇದೆ, ಈ ವೆಹಿಕಲ್ ನಾನು ನನಗೋಸ್ಕರ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ವೆಹಿಕಲ್ ಇಂದ ನಾನು ಯಾವುದೇ ರೀತಿಯಾದಂತಹ ದುಡಿಮೆ ಅಥವಾ ವ್ಯವಹಾರವನ್ನ ನಾನು ಮಾಡಲ್ಲ ಅನ್ನೋದಾದ್ರೆ, ನನ್ನ ಪರ್ಸನಲ್ ಯೂಸೇಜ್ಗೋಸ್ಕರ ನಾನು ಈ ವೆಹಿಕಲ್ ನ ಯೂಸ್ ಮಾಡ್ಕೊಳ್ಳೋದಾದ್ರೆ, ಅವಾಗ ನನಗೆ ಏನ್ ಸಿಗುತ್ತೆ? ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಸಿಗುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಮನೇಲಿರುವಂತಹ ಸ್ಕೂಟಿ, 2 ವೀಲರ್, 4 ವೀಲರ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಕೂಡ ವೈಟ್ ಬೋರ್ಡ್ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ವೆಹಿಕಲ್ ಅಂತ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ನಾವು ಯೂಸ್ ಮಾಡುವಂತಹ ವೆಹಿಕಲ್ ಗಳಿಗೆ ಯೆಲ್ಲೋ ಬೋರ್ಡ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಕ್ಯಾಬ್, ಓಲಾ, ಊಬರ್ ಇವನ್ನೆಲ್ಲ ನೋಡಿ, ಅಲ್ಲೆಲ್ಲ ಯೆಲ್ಲೋ ಬೋರ್ಡ್ ಇರುತ್ತೆ. ಯೆಲ್ಲೋ ಬೋರ್ಡ್ ಏನಕ್ಕೆ ಅಂತಂದ್ರೆ, ಪರ್ಟಿಕ್ಯುಲರ್ ವೆಹಿಕಲ್ ಇಂದಾನೇ ನಾವು ವ್ಯವಹಾರವನ್ನ ಮಾಡ್ತಾ ಇದೀವಿ, ಅಂದ್ರೆ ಆ ವೆಹಿಕಲ್ ಇಟ್ಕೊಂಡು ನಾವು ಉದ್ಯಮವನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ಯೆಲ್ಲೋ ಬೋರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೊರಗಡೆ ನೋಡಿ, ಬಸ್ಗಳು, ಟ್ರಕ್ಗಳು, ಕ್ಯಾಬ್ಗಳು, ಸೊ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಕಾಣುತ್ತೆ. ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡುವಂತಹ ವೆಹಿಕಲ್ ಗಳ ನಂಬರ್ ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಆಗಿರುತ್ತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೆಲ್ಲೋ ಇರುತ್ತೆ, ಲೆಟರ್ಸ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಇರುತ್ತೆ. ಇನ್ನು ಮೂರನೇ ವೆಹಿಕಲ್ ಬಂದ್ಬಿಟ್ಟು, ಇತ್ತೀಚೆಗೆ ನೀವು ನೋಡಿರ್ತೀರಾ, ಬ್ಯಾಟರಿ ಓರಿಯೆಂಟೆಡ್, ಎಲೆಕ್ಟ್ರಿಕಲಿ ಬ್ಯಾಟರಿ ಓರಿಯೆಂಟೆಡ್, ಝೀರೋ ಎಮಿಷನ್ ಇರುವಂತಹ ವೆಹಿಕಲ್ ಗಳಿಗೆ ಏನ್ ಬರುತ್ತೆ? ಗ್ರೀನ್ ನಂಬರ್ ಪ್ಲೇಟ್ ಬರುತ್ತೆ. ಹೌದಲ್ವಾ ಅಂತ ಅನ್ಸಿರುತ್ತೆ ನಿಮಗೆ. ಗ್ರೀನ್ ನಂಬರ್ ಪ್ಲೇಟ್ ಬರುತ್ತೆ. ಇದ್ರಲ್ಲಿ ಕೂಡ ಒಂದು ಗ್ಲಿಚ್ ಇದೆ. ಅಂದ್ರೆ ನೀವು ಜಸ್ಟ್ ಗ್ರೀನ್ ನಂಬರ್ ಪ್ಲೇಟ್ ನೋಡಿದ ತಕ್ಷಣ ಇದು ಎಲೆಕ್ಟ್ರಿಕ್ ವೆಹಿಕಲ್, ಬಟ್ ಇದರಲ್ಲಿ ನಾವು ಕಮರ್ಷಿಯಲ್ ಪರ್ಪಸ್ ನೋಡ್ತೀವಿ, ನಾನ್ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಪ್ರೈವೇಟ್ ಪರ್ಪಸ್ ನೋಡ್ತೀವಿ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ? ಇದನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ಗ್ರೀನ್ ನಂಬರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರೀನ್ ಇದ್ಬಿಟ್ಟು ಲೆಟರ್ಸ್ ಬಂದ್ಬಿಟ್ಟು ವೈಟ್ ಅಲ್ಲಿ ಇತ್ತು ಅಂತ ಅಂದ್ರೆ ಅದು ಎಲೆಕ್ಟ್ರಿಕಲ್ ಪ್ರೈವೇಟ್ ವೆಹಿಕಲ್, ಅಂದ್ರೆ ಪ್ರೈವೇಟ್ ಆಗಿ ಯೂಸ್ ಮಾಡ್ತಾ ಇರೋದು, ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಕೊಂತ ಇರುವಂತಹ ವೆಹಿಕಲ್ ಅಂತ. ಅದೇ ಗ್ರೀನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೋ ಲೆಟರ್ಸ್ ಇತ್ತು ಅಂತ ಅಂದ್ರೆ ಅದು ಬಂದ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇರುವಂತಹ ವೆಹಿಕಲ್. ನೀವು ನೋಡಿರ್ತೀರ ಇವಾಗ ಆಲ್ಮೋಸ್ಟ್ ಆಲ್ MG ಕಾಮೆಟ್ ಆಗಿರಬಹುದು, ಟಾಟಾ EV ವೆಹಿಕಲ್ಸ್ ಗಳಾಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಈ ಗ್ರೀನ್ ನಂಬರ್ ಪ್ಲೇಟ್ ನೀವು ನೋಡಿರ್ತೀರ. ಬ್ಲ್ಯಾಕ್ ನಂಬರ್ ಪ್ಲೇಟ್ ಕೂಡ ಇದೆ. ನೀವು ಆಲ್ಮೋಸ್ಟ್ ಆಲ್ ಎಲ್ಲಾದ್ರೂ ರೇರ್ ಆಗಿ ನೋಡಿರ್ತೀರ, ಸ್ಪೆಷಲಿ ಬೆಂಗಳೂರು ಆಗ್ಲಿ, ಬಾಂಬೆ ಆಗ್ಲಿ, ಈ ಪರ್ಟಿಕ್ಯುಲರ್ ಪ್ಲೇಸ್ ಗಳಲ್ಲಿ ಬ್ಲ್ಯಾಕ್ ನಂಬರ್ ಪ್ಲೇಟ್ ಇರುತ್ತೆ. ಅಂದ್ರೆ ಬ್ಲ್ಯಾಕ್ ಕಲರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇರುತ್ತೆ, ಯೆಲ್ಲೋ ಲೆಟರ್ಸ್ ಇರುತ್ತೆ. ಹೀಗಿದ್ರೆ ಏನಿದು ಕಾರು ಅಂತ ನೀವು ಹೇಳಿದ್ರೆ, ಇನ್ಫ್ಯಾಕ್ಟ್ ಆ ಕಾರ್ಗಳ ಮೇಲೆ ತುಂಬಾನೇ ಅಡ್ವರ್ಟೈಸ್ಗಳು ಕೂಡ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರಬಹುದು. ಈ ವೆಹಿಕಲ್ಗಳು ಬಂದ್ಬಿಟ್ಟು ಸೆಲ್ಫ್ ಡ್ರಿವನ್ ಕಾರ್ಗಳು, ಅಂದ್ರೆ ಕಮರ್ಷಿಯಲ್ ಪರ್ಪಸ್.
ಸೆಲ್ಫ್ ಡ್ರಿವನ್ ಕಾರ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇರೋದು ಒಂದು ಪ್ಲೇಸಲ್ಲಿ ಇರ್ತೀನಿ, ಮೀನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರಲ್ಲಿ ಇರ್ತೀನಿ ಅನ್ಕೊಳ್ಳಿ. ನಾನು ಬೆಂಗಳೂರಿಂದ ಇವಾಗ ಬಾಂಬೆಗೆ ಹೋಗಿರ್ತೀನಿ. ಬಾಂಬೆದಲ್ಲಿ ನನಗೆ ಒಂದು ಡ್ರೈವ್ ಮಾಡಲಿಕ್ಕೆ ಕಾರ್ ಬೇಕಾಗಿರುತ್ತೆ. ಬಟ್ ಆ ಕಾರು ನಾನೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ನಾನು ಯಾವುದೇ ರೀತಿಯಾದಂತಹ ಡ್ರೈವರ್ಗಳಾಗಲಿ ಅಥವಾ ಬೇರೆ ಯಾರನ್ನು ನಾನು ಎಂಬೆಡ್ ಮಾಡ್ಕೊಳ್ಳಲ್ಲ. ಇಂಥ ಟೈಮಲ್ಲಿ ನಾನು ತಗೊಳ್ಳುವಂತಹ ರೆಂಟಲ್ ವೆಹಿಕಲ್, ಸೆಲ್ಫ್ ಡ್ರೈವ್ ರೆಂಟಲ್ ವೆಹಿಕಲ್ಗಳಿಗೆ ಬ್ಲ್ಯಾಕ್ ನಂಬರ್ ಪ್ಲೇಟ್ ಬರುತ್ತೆ, ಅದರಲ್ಲಿ ಯೆಲ್ಲೋ ಲೆಟರ್ಸ್ ಇರುತ್ತೆ. ಇದರ ನೆಕ್ಸ್ಟ್ ನೀವು ಇತ್ತೀಚೆಗೆ ನೋಡಿರ್ತೀರ ಹೊಸ ವೆಹಿಕಲ್ ಇರುತ್ತೆ, ಆ ಹೊಸ ವೆಹಿಕಲ್ಗೆ BH ಅಂತ ನಂಬರ್ ಇರುತ್ತೆ. ಹೀಗಂದ್ರೆ ಏನು? ಸೊ ಇದನ್ನ ಬಂದ್ಬಿಟ್ಟು ನಾವು BH ಸಿರೀಸ್ ಪ್ಲೇಟ್ಸ್ ಅಂತ ಕರಿತೀವಿ. BH ಸಿರೀಸ್ ಅಂತ ಅಂದ್ರೆ ಭಾರತ್ ಸಿರೀಸ್ ನಂಬರ್ ಪ್ಲೇಟ್ಸ್ ಅಂತ ಕರಿತೀವಿ. ಇದನ್ನ ನಾವು ಪರ್ಟಿಕ್ಯುಲರ್ಲಿ ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ, ಇವಾಗ ಸರ್ವೇ ಸಾಮಾನ್ಯವಾಗಿ ಡೆಲ್ಲಿ ವೆಹಿಕಲ್ ತಗೊಂಡ್ಬಂದು ಬೆಂಗಳೂರಲ್ಲಿ ಮಾರೋದು ತುಂಬಾನೇ ವಾಡಿಕೆ ಇದೆ, ತುಂಬಾನೇ ನಡೀತಾ ಇದೆ. ಇದು ಏನಕ್ಕೆ ಈ ತರ ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿಯ ವೆಹಿಕಲ್ ನ ಇಲ್ಲಿಗೆ ತರೋದು, ಇಲ್ಲಿ ಮತ್ತೆ ರಿಜಿಸ್ಟ್ರೇಷನ್ ಮಾಡೋದು, ಮತ್ತೆ ಅದನ್ನ ಆನ್ ದ ರೋಡ್ ಬಿಡೋದು. ಹೀಗೆ ಆಗಬಾರ್ದು. ಅಂದ್ರೆ ಇವಾಗ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯಿ, ಸೊ ನಾನು ಇವತ್ತು ಬೆಂಗಳೂರಲ್ಲಿ ಇರ್ತೀನಿ, ನಾಳೆ ಚೆನ್ನೈಯಲ್ಲಿ ಇರ್ತೀನಿ, ನಾಡಿದ್ದು ಇನ್ನೊಂದು ಯಾವುದೋ ಸ್ಟೇಟ್ ಅಲ್ಲಿ ನನಗೆ ಆಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಅವಾಗ ಪ್ರತಿ ಸರಿನೂ ನಾನೇನ್ ಮಾಡಬಾರ್ದು, ಲೈಕ್ ರೋಡ್ ಟ್ಯಾಕ್ಸ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಆಗಲ್ಲ ಅಂದಿರೋ ಟೈಮಲ್ಲಿ ಗೋರ್ಮೆಂಟ್ ಇದನ್ನ ಹೊಸ ರೂಲ್ಸ್ ಅನ್ನ ತಗೊಂಡು ಬಂದಿದ್ದಾರೆ. ಈ ಹೊಸ ರೂಲ್ಸ್ ಅಂದ್ರೆ ಏನಂತ ಅಂದ್ರೆ, ಇದರಲ್ಲಿ ನಾನು ಮಲ್ಟಿ ಸ್ಟೇಟ್ ಎಂಪ್ಲಾಯಿ ಆಗಿರಬೇಕು, ಆರ್ಗನೈಸೇಷನ್ ಎಂಪ್ಲಾಯಿ ಆಗಿರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ನೀವು ನೋಡಿರ್ತೀರಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇವತ್ತು ಒಂದು ಸ್ಟೇಟ್ ಅಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಸ್ಟೇಟಿಗೆ ಹೋಗಿರ್ತಾರೆ. ಈ ತರ ಇರುವಂತಹ ಕಸ್ಟಮರ್ಸ್ ಗಳಿಗೆ BH ಸಿರೀಸ್ ನಂಬರ್ ಪ್ಲೇಟ್ ಕೊಡ್ತಾರೆ. ಸೊ ಇದರಿಂದ ಏನು ಅಂತ ಅಂದ್ರೆ, ನಾವು ಪದೇ ಪದೇ ರಿಜಿಸ್ಟ್ರೇಷನ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇರೋದಿಲ್ಲ. ಇದ್ರ ನೆಕ್ಸ್ಟ್ ನೀವು ಕೆಲವೊಂದು ಬಾರಿ ನೋಡಿರ್ತೀರಾ, ಹೊಸ ಕಾರ್ ಇರುತ್ತೆ ಅಥವಾ ಹೊಸ ಬೈಕ್ ಇರುತ್ತೆ, ಅದಕ್ಕೆ ಒಂದು TS ಅಥವಾ TP ಅಂತ ಹಾಕ್ಬಿಟ್ಟು ಒಂದನ್ನ ರೆಡ್ ಕಲರ್ ಸ್ಟಿಕ್ಕರ್ನ ಅಂಟಿಸಿರ್ತಾರೆ ನಂಬರ್ ಪ್ಲೇಟ್ ತರ. ಹಾಗಾದ್ರೆ ಏನು? ಟೆಂಪ್ರವರಿ ಪಾಸಿಂಗ್ ಅಂತ ನಾವು ಕರಿತೀವಿ. ಅಂದ್ರೆ ನೀವು ಯಾವುದೇ ವೆಹಿಕಲ್ ತಗೊಂಡ್ರು ನಿಮಗೆ ವೆಹಿಕಲ್ ನಂಬರ್ ಬರಲಿಕ್ಕೆ 30 ದಿನ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಇದು ನಿಮ್ಮದೇ ವೆಹಿಕಲ್ ಅಂತ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ನಂಬರ್ ಪ್ಲೇಟ್ ಬೇಕು ಆ ವೆಹಿಕಲ್ ಮೇಲೆ. ಅದನ್ನ ನಾವು ಟೆಂಪ್ರವರಿ ಪಾಸಿಂಗ್ ವೆಹಿಕಲ್ ನಂಬರ್ ಅಂತ ಕರಿತೀವಿ. ಅದನ್ನ ಬಂದ್ಬಿಟ್ಟು ರೆಡ್ ಬ್ಯಾಕ್ ಗ್ರೌಂಡ್ ವಿತ್ ವೈಟ್ ಲೆಟರ್ಸ್ ಅಲ್ಲಿ ಕೂಡ ಇರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ಹೊಸ ವೆಹಿಕಲ್ಗಳಿಗೆ ಇದನ್ನ ಅಂಟಿಸಿರ್ತಾರೆ. ಇದು ಸ್ಟ್ಯಾಂಡರ್ಡೈಸ್ ಆಗಿರುವಂತಹದ್ದೇನು ಬೋರ್ಡ್ಸ್ ಇರಲ್ಲ, ಜಸ್ಟ್ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿರ್ತಾರೆ. ಎಲ್ಲಾದ್ರೂ ಒಂದೊಂದು ವೆಹಿಕಲ್ ಸ್ಟ್ಯಾಂಡರ್ಡೈಸ್ ಆಗಿರುವಂತಹ ವೆಹಿಕಲ್ಗಳು ಹೋಗ್ತಾ ಇರ್ತವೆ. ಆ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಬ್ಲೂ ಕಲರ್ ಮತ್ತೆ ವೈಟ್ ಲೆಟರ್ ಅಲ್ಲಿರುತ್ತೆ. ಮುಂದ್ಗಡೆ ಪೈಲಟ್ ವೆಹಿಕಲ್ ಅಂದ್ರೆ ಪೊಲೀಸ್ ಪೈಲಟ್ ವೆಹಿಕಲ್, ಹಿಂದ್ಗಡೆನು ಸೆಕ್ಯೂರಿಟಿ, ಈ ತರ ಇರುವಂತಹ ಕಾರ್ಗಳನ್ನ ನೀವು ನೋಡಿರ್ತೀರಾ. ಫಾರಿನ್ ಎಂಬಸೀಸ್ ಅಂದ್ರೆ ರಾಯಭಾರಿಗಳಿಗೆ, ವೀಸಾ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ನೋಡಿ, ಸ್ಟ್ಯಾಂಡರ್ಡೈಸ್ ಅಂಬಾಸಿಡರ್ಸ್ ಇರ್ತಾರಲ್ವಾ, ರಾಯಭಾರಿ ಆಫೀಸ್ಗಳಿಗೆ ಮಾತ್ರ ಈ ಪರ್ಟಿಕ್ಯುಲರ್ ನಂಬರ್ ಪ್ಲೇಟ್ಸ್ ನ ಕೊಡ್ತಾರೆ. ಇದು ನೀವು ನೋಡ್ಲಿಕ್ಕೆ ತುಂಬಾನೇ ರೇರ್ ಇರುತ್ತೆ, ಆದ್ರೆ ಇದಕ್ಕೆ ಸಿಗೋ ಗೌರವನೇ ಬೇರೆ ಈ ನಂಬರ್ ಪ್ಲೇಟ್ಗೆ. ಆ ನಂಬರ್ ಪ್ಲೇಟ್ ಯಾವುದು ಅಂತ ಅಂದ್ರೆ, ನಮ್ಮ ರಾಷ್ಟ್ರ ಲಾಂಛನವನ್ನ ಹೊಂದಿರುವಂತಹ ನಂಬರ್ ಪ್ಲೇಟ್. ಸೊ ಅದನ್ನ ನಾವು ನ್ಯಾಷನಲ್ ಎಂಬ್ಲಮ್ ಪ್ಲೇಟ್ ಅಂತ ಕರಿತೀವಿ, ಅಂದ್ರೆ ವಿಶೇಷ ರಾಷ್ಟ್ರೀಯ ಲಾಂಛನವಾದ ನಂಬರ್ ಪ್ಲೇಟ್ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ನಂಬರ್ನ ನಾವು ಎಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲಿ ಸಿಕ್ಕಿರಲ್ಲ, ಜಸ್ಟ್ ನೀವು ಟಿವಿಲಿ ನೋಡ್ಬೋದು ಅಥವಾ ತುಂಬಾ ಹೈ ಸೆಕ್ಯೂರ್ಡ್ ಪ್ಲೇಸ್ಗಳಲ್ಲಿ ಕಾನ್ವೆ ಹೋಗ್ತಿರ್ಬೇಕಾದ್ರೆ ನೋಡಿರ್ತೀರ. ಇದನ್ನ ಬಂದ್ಬಿಟ್ಟು ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಕೊಡ್ತಾರೆ. ಅಂದ್ರೆ ಇದಕ್ಕೆ ಪ್ರಾಪರ್ ಆಗಿ ನಂಬರ್ ಇರಲ್ಲ, ಜಸ್ಟ್ ರಾಷ್ಟ್ರದ ನಮ್ಮ ಲಾಂಛನ ಮಾತ್ರ ಇರುತ್ತೆ. ನಾನು ಇಮೇಜ್ ಅಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ನಂಬರ್ ಪ್ಲೇಟ್ ಬಗ್ಗೆ ವರದಿ. ಇದರಲ್ಲಿ ಸ್ವಲ್ಪ ಮಿತ್ಸ್ ಇದೆ ಮತ್ತೆ ಸ್ಟ್ಯಾಂಡರ್ಡ್ಸ್ ಇದೆ. ಅದೇನಂತ ನಾನು ನಿಮಗೆ ಹೇಳ್ತೀನಿ. ನೀವು ಕೆಲವೊಂದು ಬಾರಿ ನೋಡಿರ್ತೀರಾ 8055 ನಂಬರ್ ಬಾಸ್ ಅಂತ ಹಾಕಿಸ್ಕೊಂಡಿರ್ತಾರೆ. ಸೊ ನಿಮಗೆ ಇಷ್ಟ ಬಂದಿರೋ ಕಲರ್ ಅಲ್ಲಿ, ಇಷ್ಟ ಬಂದಿರೋ ಫಾಂಟ್ ಅಲ್ಲಿ ಹೇಗ್ ಬೇಕೋ ನೀವು ನಂಬರ್ನ ಹಾಕಿಸ್ಕೊಳ್ಳೋದು OB ರಾಯನ್ ಕಾಲದಲ್ಲೇ ಮುಗಿದು ಹೋಯ್ತು. ಸೊ ಇವಾಗ ಏನಿದೆ, ಆ ತರ ಯಾವುದೇ ರೀತಿಯಾದಂತಹ ಫ್ಯಾನ್ಸಿ ನಂಬರ್ ಆಗ್ಲಿ ಏನಾಗ್ಲಿ ಅದನ್ನ ಮಾಡೋ ಹಾಗಿಲ್ಲ. ಅದಕ್ಕಂತಾನೆ ಏನ್ ಮಾಡಿದೆ ಗೌರ್ಮೆಂಟ್, ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿದೆ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್
ಅಂತ ಮಾಡಿದ್ದಾರೆ. ಇದರಲ್ಲಿ ಏನಿರುತ್ತೆ ಅಂತ ಅಂದ್ರೆ ಯೂನಿಫಾರ್ಮಿಟಿ ಅನ್ನೋದು ಇರುತ್ತೆ ನಂಬರ್ಸ್ ಅಲ್ಲಿ. ನೀವು ಇವಾಗ ನೋಡಿರ್ತೀರ, ಮೊದಲಿಗೆಲ್ಲ ನಿಮ್ಗೆ ಇಷ್ಟ ಬಂದಂಗೆ ತಂದೆ ತಾಯಿ ಆಶೀರ್ವಾದ, ಈ ಪಾರ್ಟಿಯ ಅಂತಹ ಮುಖ್ಯಸ್ಥರು, ಈ ಸಂಘಟನೆ ಮುಖ್ಯಸ್ಥರು, ಅವರು ಇವರು ಅಂತಂದು ಬೇಜಾನ್ ಹಾಕೊಳ್ತಾ ಇದ್ರು. ಇವಾಗ ಅದಿಲ್ಲ, ಸ್ಟ್ಯಾಂಡರ್ಡೈಸ್ ನಂಬರ್ ಇರುತ್ತೆ. ಸೊ ಒಂದೇ ಫಾಂಟು, ಸೆಗ್ಮೆಂಟ್ ವೆಹಿಕಲ್ ಇರುತ್ತೆ, ಆ ಕಲರ್ ಬ್ಯಾಕ್ ಗ್ರೌಂಡು, ಆ ಕಲರ್ ಫಾಂಟ್ ಇರುತ್ತೆ, ಅದನ್ನೇ ಮೇಂಟೈನ್ ಮಾಡಬೇಕು. ಏನಕ್ಕೆ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಲೀಗಲಿ ನಿಮ್ಮನ್ನ ಐಡೆಂಟಿಫೈ ಮಾಡಲಿಕ್ಕೆ, ಆಟೋಮೇಟೆಡ್ ಸಿಸ್ಟಮ್ಸ್ಗಳು ನಿಮ್ಮನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತ ಈ ಹೊಸ ರೂಲ್ಸ್ ಅನ್ನ ತಗೊಂಡು ಬಂದಿದ್ದಾರೆ. ಇದಾಗಿತ್ತು ನಂಬರ್ ಪ್ಲೇಟ್ಸ್ಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ನಿಮಗಿದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಬಿಟ್ಟು ನಿಮಗೆ ಇದರ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಅಥವಾ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ರೆ ದಯವಿಟ್ಟು ನಾಗರಾಜ್ ಪಟ್ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೀವು ಬೆಲ್ ಐಕನ್ ಕೊಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಆ ವಿಡಿಯೋನ ನೋಡಬಹುದು. ಸೊ ಇದು ನನ್ನ ಕಿರು ಪ್ರಯತ್ನ. ನಿಮ್ಮ ಶ್ರೀರಕ್ಷೆ ನನ್ನ ಮೇಲೆ ಸದಾ ಇರಲಿ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.